ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವೇರಿ, ಯಾವಾಗ ಬಂದೆ? ನೀವು ವಿಷಯ ಕೇಳಕ್ ಶುರು ಮಾಡಿದ್ರಿ ಅಲ್ವಾ, ಅವಾಗ್ಲೇ ಬಂದೆ. ಅಲ್ಲ, ನೀವ್ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಮಾವನ್ಗೆ ಆ ಪ್ರಬಲ ಕೊಟ್ಟಿರೋ ಸ್ಲೋ ಪಾಯ್ಸನ್ ಇಂದ ಮಾವ 3 ತಿಂಗಳು ಅಥವಾ 6 ತಿಂಗಳ ಒಳಗಡೆ ಸತ್ ಹೋಗ್ತಾರೆ ಅಂತ ಹೊರಗಡೆ ಜನ ಮಾತಾಡ್ತಿದ್ದಾರೆ. ಆ ಫೇಕ್ ಡಾಕ್ಟರ್ ಹತ್ರ ಸ್ಲೋ ಪಾಯ್ಸನ್ ತಗೊಂಡಿರೋರೆಲ್ಲ 3 ರಿಂದ 6 ತಿಂಗಳು ಒಳಗಡೆನೆ ಸತ್ ಹೋಗಿದಾರಂತೆ. ಆ ದಿಕ್ಕಲ್ಲಿ ಯೋಚನೆ ಮಾಡೋದಾದ್ರೆ ಮಾವ ಫಸ್ಟ್ ಟೈಮ್ ಕೋಮಾಗ್ ಹೋಗಿ ಬಂದ್ರು. ಈ ಸಲನು ಸಾವಿನ ಬಾಗ್ಲು ತಟ್ಟಿದ್ದಾರೆ. ಅದಕ್ಕೆ ಡಾಕ್ಟರ್ ಹತ್ರ ಕೇಳ್ತಿದ್ದೆ. ಅದು ಅಲ್ಲದೆ ನಮ್ಮ ಮನೆಗೆ, ನಮ್ಗೆ ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಅವರೇ ಯಜಮಾನ್ರು. ಅವ್ರನ್ನ ನಂಬ್ಕೊಂಡು ನಾವು, ನಮ್ಮ ಫ್ಯಾಮಿಲಿ ಎಲ್ಲ, ಸಾವಿರಾರು ಕುಟುಂಬ ಇದೆ. ಈ ವಿಚಾರನ ತಿಳ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಅವರು ಬದುಕಿರೋಷ್ಟು ದಿನ ನಾವು ಖುಷಿಯಾಗಿ ನೋಡ್ಕೋಬಹುದಲ್ವಾ? ಅವ್ರು ಕೇಳೋದನ್ನ ಮಾಡಿ ಅವ್ರಿಗಿಷ್ಟ ಇರೋ ಹಾಗೆ ನಾವೆಲ್ಲರೂ ಬದುಕಬಹುದು. ಅದಕ್ಕೆ ಅಂತ ಡಾಕ್ಟರ್ನ ಕೇಳ್ತಿದ್ದೆ ಅಷ್ಟೇ. ಡಾಕ್ಟರ್ ಪ್ಲೀಸ್, ನಮ್ಮ ಮನೆ ದೇವ್ರು ಇನ್ನು ಎಷ್ಟು ದಿನ ಬದುಕ್ತಾರೆ? ಪ್ಲೀಸ್ ಡಾಕ್ಟರ್, ನಿಮ್ ಕೈ ಮುಗಿತೀನಿ, ಪ್ಲೀಸ್ ಹೇಳಿ, ಪ್ಲೀಸ್. ನೋಡಿ, ಯಾಕೆ ಈ ರೀತಿ ಅನ್ಕೊಳ್ತಾ ಇದ್ದೀರಾ? ಅವ್ರಿಗೇನು ತೊಂದರೆ ಇಲ್ಲ. ಇಲ್ಲ ಡಾಕ್ಟರ್, ನಾನು ಈ ಮಾತು ನಂಬಲ್ಲ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ಡಾಕ್ಟರ್, ಪ್ಲೀಸ್ ನಿಜ ಹೇಳಿ. ನೋಡಿ ಮಲ್ಲಿಕ್ ಅವ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ರಾಮ್ ಅವ್ರಿಗೆ ಯಾವ ತೊಂದರೆನೂ ಇಲ್ಲ. ಆದ್ರೆ ಈ ಸಮಯದಲ್ಲಿ ನಿಮ್ಮ ಮುಂದೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಡಾಕ್ಟರ್, ಏನ್ ಮಾಡ್ಬೇಕು ಹೇಳಿ ಡಾಕ್ಟರ್. ನೀವು ಅವ್ರನ್ನ ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀರೋ ಅವರಷ್ಟು ಚೆನ್ನಾಗಿ ಆರೋಗ್ಯ ಆಯುಷ್ಯನ್ ಪಡ್ಕೊಂಡು ಕೊನೆವರೆಗೂ ಬದುಕಿರ್ತಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ನನ್ನಿಂದ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ. ಇನ್ಮೇಲೆ ನಮ್ಮ ಮಾವನ್ಗೆ ಯಾವುದೋ ತೊಂದರೆನೂ ಆಗದೆ ಇರೋ ಹಾಗೆ ನಾನು ಅವ್ರನ್ನ ತುಂಬಾ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ. ಸರಿ ಮಲ್ಲಿಕ್ ಅವರೇ, ನನಗೆ ಡಾಕ್ಟರ್ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ನೀವು ಸ್ವಲ್ಪ ಹೊತ್ತು ಪ್ಲೀಸ್ ಸ್ವಲ್ಪ ಹೊತ್ತು ಆಚೆ ಇರಿ. ಅಲ್ಲ, ಈ ಕಾವೇರಿ ಏನ್ ಮಾಡಕ್ ಹೊರಟಿದ್ದಾಳೆ? ಅಲ್ಲ, ಮಾವನವ್ರಿಗೆ ಯಾವ ತೊಂದರೆನೂ ಇಲ್ಲ ಅಂದ್ಮೇಲೆ ಪರ್ಸ್ನಲ್ ಆಗಿ ಮಾತಾಡೋ ಅವಶ್ಯಕತೆ ಏನಿದೆ? ಹಾಗಿದ್ರೆ ಇವಳು ನನ್ನಿಂದ ಏನೋ ಮುಚ್ಚಿಟ್ಟು ಸುಳ್ಳು ಹೇಳ್ತಿದ್ದಾಳೆ. ಹಾಗಾದ್ರೆ ಮಾವ ತುಂಬಾ ದಿನ ಬದುಕಿರಲ್ವಾ? ನಾನು ಅನ್ಕೊಂಡಿದ್ದು ನಿಜ ಆಯ್ತಾ? ಮಲ್ಲಿಕಾ, ಇವ್ರ ಕುತಂತ್ರಗಳಿಗೆ ಸಿಕ್ಕಾಕೋಬೇಡ. ಮಾವ ಎಷ್ಟೇ ದಿನ ಬದುಕಿರ್ಲಿ, ಆದಷ್ಟು ಬೇಗ ವಿಲ್ನ ಚೇಂಜ್ ಮಾಡಿಸಿ ನಿನ್ ಪ್ಲಾನ್ ಸಕ್ಸಸ್ ಮಾಡ್ಕೋ. ಎಸ್,